ಅದರಿಂದ ಏನು ಲಾಭ ಆಗ್ಬೋದು, ನಷ್ಟ ಆಗ್ಬೋದು ಒಂದು ಕಡೆ. ಅದರ ಜೊತೆಗೆ ಅದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಕಾರಣಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಅತಿ ಹಿಂದುಳಿದ ವರ್ಗಗಳಿಗೆ ಹೆಚ್ಚಿನ ಮೀಸಲಾತಿ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದರ ಬಗ್ಗೆ ನಿಮಗೆ ನಾನು ವಿವರಿಸಿದ್ದೆ. ಅದನ್ನು ಪಕ್ಕದ ತಮಿಳುನಾಡಿನಲ್ಲಿ ಹೇಗೆ ಅನುಷ್ಠಾನಗೊಳಿಸಲಾಗಿತ್ತು, ಅದು ಹೇಗೆ ಲಾಭ ಆಗ್ಬೋದು ಅಂತೇಳಿ ನನ್ನ ಒಂದು ಊಹೆ. ಅದು ಅಂದರೆ ಸಿದ್ದರಾಮಯ್ಯನವರು ಒಂದು ವೇಳೆ ಕೆಳಗಿಳಿಲೇಬೇಕು ಅನ್ನೋಂಥ ಪರಿಸ್ಥಿತಿ ಬಂದಾಗ ಇದನ್ನು ನೀವು ಜಾರಿ ಮಾಡಲೇಬೇಕು. ಜಾರಿ ಮಾಡೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಭವಿಷ್ಯವಿದೆ, ಜನ ಇದರ ಬಗ್ಗೆ ಎಚ್ಚೆತ್ಕೊಳ್ತಾರೆ ಅಥವಾ ಅದರ ಲಾಭ ಆಗುತ್ತೆ ಅನ್ನೋಂಥ ಮಾಹಿತಿಯನ್ನು ಕೊಡ್ಬೋದೇನು. ಯಾಕಂದರೆ ಅವರು 16 ಬಾರಿ ಬಜೆಟ್ ಮಂಡಿಸಿದಂಥವರು, ಅದರ ಬಗ್ಗೆ ತುಂಬ ಜ್ಞಾನ ಇದೆ ಅವರಿಗೆ. ಈಗ ಸ್ವಪಕ್ಷದಲ್ಲೇ ಮತ್ತು ವಿಪಕ್ಷಗಳಲ್ಲಿ ಯಾರೆಲ್ಲ ವಿರುದ್ಧ ಇದ್ದಾರೆ, ಕರ್ನಾಟಕದ ಘಟಾನುಘಟಿ ನಾಯಕರು, ಜಾತಿ ಗಣತಿ ಪರ ಮತ್ತು ಜಾತಿ ಗಣತಿ ವಿರುದ್ಧ ಯಾರಿದ್ದಾರೆ ನೋಡಿ. ಜಾತಿ ಗಣತಿ ವಿರುದ್ಧ ಡಿ ಕೆ ಶಿವಕುಮಾರ್ ಇದ್ದಾರೆ, ಜಾತಿ ಗಣತಿ ಪರ ಸಿದ್ದರಾಮಯ್ಯನವರಿದ್ದಾರೆ. ಜಾತಿ ಗಣತಿ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ಜಾತಿ ಗಣತಿ ಪರ ಇದ್ದಾರೆ, ಬಿ ಎಸ್ ಯಡಿಯೂರಪ್ಪ ಜಾತಿ ಗಣತಿ ವಿರುದ್ಧ ಇದ್ದಾರೆ. ಆಮೇಲೆ ಸತೀಶ್ ಜಾರಕಿಹೊಳಿ ಜಾತಿ ಗಣತಿ ಪರ, ಎಚ್ ಡಿ ಕುಮಾರಸ್ವಾಮಿ ಜಾತಿ ಗಣತಿ ವಿರುದ್ಧ, ಪ್ರಿಯಾಂಕ್ ಖರ್ಗೆ ಜಾತಿ ಗಣತಿ ಪರ, ಶಾಮನೂರು ಶಿವಶಂಕರಪ್ಪ ಜಾತಿ ಗಣತಿ ವಿರುದ್ಧ, ರಮೇಶ್ ಜಾರಕಿಹೊಳಿ ಜಾತಿ ಗಣತಿ ಪರ, ಬಿ ವೈ ವಿಜಯೇಂದ್ರ ಜಾತಿ ಗಣತಿ ವಿರುದ್ಧ ಒಂದೇ ಪಕ್ಷದಲ್ಲಿದ್ದುಕೊಂಡು, ಡಾಕ್ಟರ್ ಜಿ ಪರಮೇಶ್ವರ್ ಜಾತಿ ಗಣತಿ ಪರ, ದಿನೇಶ್ ಗುಂಡೂರಾವ್ ಜಾತಿ ಗಣತಿ ವಿರುದ್ಧ ಒಂದೇ ಪಕ್ಷದಲ್ಲಿಟ್ಟುಕೊಂಡು, ಜಮೀರ್ ಅಹಮದ್ ಖಾನ್ ಜಾತಿ ಗಣತಿ ಪರ, ಲಕ್ಷ್ಮೀ ಹೆಬ್ಬಾಳ್ಕರ್ ಲಿಂಗಾಯತರಾಗಿರೋ ಕಾರಣಕ್ಕಾಗಿ ಜಾತಿ ಗಣತಿ ವಿರುದ್ಧ, ಭೈರತಿ ಸುರೇಶ್ ಜಾತಿ ಗಣತಿ ಪರ ಕುರುಬರಾದ ಕಾರಣಕ್ಕಾಗಿ, ಬಸವನಗೌಡ ಪಾಟೀಲ್ ಯತ್ನಾಳ್ ಲಿಂಗಾಯತರಾದ ಕಾರಣಕ್ಕಾಗಿ ಬಸವನಗೌಡ ವಿರುದ್ಧ, ಕೆ ಎಚ್ ಮುನಿಯಪ್ಪ ದಲಿತ್ ಕಾರಣಕ್ಕಾಗಿ ಜಾತಿ ಗಣತಿ ಪರ, ಎಂ ಬಿ ಪಾಟೀಲ್ ಅದೇ ಪಾರ್ಟಿಯಲ್ಲಿ ಜಾತಿ ಗಣತಿ ವಿರುದ್ಧ, ಎಚ್ ಸಿ ಮಹದೇವಪ್ಪ ಜಾತಿ ಗಣತಿ ಪರ, ತೇಜಸ್ವಿ ಸೂರ್ಯ ಜಾತಿ ಗಣತಿ ವಿರುದ್ಧ, ಕೆ ಜೆ ಜಾರ್ಜ್ ಅಲ್ಪಸಂಖ್ಯಾತ ಜಾತಿ ಗಣತಿ ಪರ, ವಿನಯ್ ಕುಲಕರ್ಣಿ ಲಿಂಗಾಯತ ಜಾತಿ ಗಣತಿ ವಿರುದ್ಧ, ಆರ್ ಬಿ ತಿಮ್ಮಾಪುರ ಕಾಂಗ್ರೆಸ್ ದಲಿತ್ ಜಾತಿ ಗಣತಿ ಪರ, ಈಶ್ವರ್ ಖಂಡ್ರೆ ಲಿಂಗಾಯತ್ ವಿರುದ್ಧ. ಯಾಕಂದರೆ ಲಿಂಗಾಯತರು ಒಕ್ಕಲಿಗರು ಭಾಳ ದೊಡ್ಡ ಮಟ್ಟದಲ್ಲಿ ಇದನ್ನು ವಿರೋಧ ಮಾಡ್ತಾ ಇರೋದು. ಯಾಕೆ ಹೇಳಿ? ಯಾಕೆಂದರೆ ನಮ್ಮ ಅಸ್ತಿತ್ವ ಕಡಿಮೆ ಆಗುತ್ತೆ. ಈಗ ಲಿಂಗಾಯತರು ನಂಬರ್ 1 ಅಂದರೆ ಸಮುದಾಯವಾರು ನಂಬರ್ 1 ಇದ್ದಾರೆ. ಹಾಗಾಗಿ ನಮಗೆ ಟಿಕೆಟ್ ಕೊಡೋದ್ರಲ್ಲಿ, ಮಂತ್ರಿಗಿರಿ ಕೊಡೋದ್ರಲ್ಲಿ ಹೆಚ್ಚಿನ ಸಿಂಹಪಾಲು ಸಿಗ್ತಾ ಇದೆ. ನಾಳೆ ದಲಿತರಿಗೆ, ಎಸ್ ಸಿ ಎಸ್ ಟಿಗಳಿಗೆ ಅಂತ ಹೇಳಿದಾಗ ಅವರು ಡಿಮಾಂಡ್ ಮಾಡ್ತಾರೆ. ಮುಸ್ಲಿಮರು 75 ಲಕ್ಷ ಇದ್ದಾರೆ ಅಂತ ಹೇಳಿದ್ರೆ ಅವರು ಡಿಮಾಂಡ್ ಮಾಡ್ತಾರೆ. ಸೊ ಇದನ್ನು ಮನದಲ್ಲಿಟ್ಟುಕೊಂಡು ಇವರು ಜಾತಿ ಕಾರಣಕ್ಕಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪ ಇರುವಂಥ. ಓಕೆ, ಅದರಿಂದ ಏನು ಲಾಭ ಆಗ್ಬೋದು, ನಷ್ಟ ಆಗ್ಬೋದು ಒಂದು ಕಡೆ. ಅದರ ಜೊತೆಗೆ ಅದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಕಾರಣಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಅತಿ ಹಿಂದುಳಿದ ವರ್ಗಗಳಿಗೆ ಹೆಚ್ಚಿನ ಮೀಸಲಾತಿ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದರ ಬಗ್ಗೆ ನಿಮಗೆ ನಾನು ವಿವರಿಸಿದ್ದೆ. ಅದನ್ನು ಪಕ್ಕದ ತಮಿಳುನಾಡಿನಲ್ಲಿ ಹೇಗೆ ಅನುಷ್ಠಾನಗೊಳಿಸಲಾಗಿತ್ತು, ಅದು ಹೇಗೆ ಲಾಭ ಆಗ್ಬೋದು ಅಂತೇಳಿ ನನ್ನ ಒಂದು ಊಹೆ. ಅದು ಅಂದರೆ ಸಿದ್ದರಾಮಯ್ಯನವರು ಒಂದು ವೇಳೆ ಕೆಳಗಿಳಿಲೇಬೇಕು ಅನ್ನೋಂಥ ಪರಿಸ್ಥಿತಿ ಬಂದಾಗ ಇದನ್ನು ನೀವು ಜಾರಿ ಮಾಡಲೇಬೇಕು. ಜಾರಿ ಮಾಡೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಭವಿಷ್ಯವಿದೆ, ಜನ ಇದರ ಬಗ್ಗೆ ಎಚ್ಚೆತ್ಕೊಳ್ತಾರೆ ಅಥವಾ ಅದರ ಲಾಭ ಆಗುತ್ತೆ ಅನ್ನೋಂಥ ಮಾಹಿತಿಯನ್ನು ಕೊಡ್ಬೋದೇನು. ಯಾಕಂದರೆ ಅವರು 16 ಬಾರಿ ಬಜೆಟ್ ಮಂಡಿಸಿದಂಥವರು, ಅದರ ಬಗ್ಗೆ ತುಂಬ ಜ್ಞಾನ ಇದೆ ಅವರಿಗೆ. ಈಗ ಸ್ವಪಕ್ಷದಲ್ಲೇ ಮತ್ತು ವಿಪಕ್ಷಗಳಲ್ಲಿ ಯಾರೆಲ್ಲ ವಿರುದ್ಧ ಇದ್ದಾರೆ, ಕರ್ನಾಟಕದ ಘಟಾನುಘಟಿ ನಾಯಕರು, ಜಾತಿ ಗಣತಿ ಪರ ಮತ್ತು ಜಾತಿ ಗಣತಿ ವಿರುದ್ಧ ಯಾರಿದ್ದಾರೆ ನೋಡಿ. ಜಾತಿ ಗಣತಿ ವಿರುದ್ಧ ಡಿ ಕೆ ಶಿವಕುಮಾರ್ ಇದ್ದಾರೆ, ಜಾತಿ ಗಣತಿ ಪರ ಸಿದ್ದರಾಮಯ್ಯನವರಿದ್ದಾರೆ. ಜಾತಿ ಗಣತಿ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ಜಾತಿ ಗಣತಿ ಪರ ಇದ್ದಾರೆ, ಬಿ ಎಸ್ ಯಡಿಯೂರಪ್ಪ ಜಾತಿ ಗಣತಿ ವಿರುದ್ಧ ಇದ್ದಾರೆ. ಆಮೇಲೆ ಸತೀಶ್ ಜಾರಕಿಹೊಳಿ ಜಾತಿ ಗಣತಿ ಪರ, ಎಚ್ ಡಿ ಕುಮಾರಸ್ವಾಮಿ ಜಾತಿ ಗಣತಿ ವಿರುದ್ಧ, ಪ್ರಿಯಾಂಕ್ ಖರ್ಗೆ ಜಾತಿ ಗಣತಿ ಪರ, ಶಾಮನೂರು ಶಿವಶಂಕರಪ್ಪ ಜಾತಿ ಗಣತಿ ವಿರುದ್ಧ, ರಮೇಶ್ ಜಾರಕಿಹೊಳಿ ಜಾತಿ ಗಣತಿ ಪರ, ಬಿ ವೈ ವಿಜಯೇಂದ್ರ ಜಾತಿ ಗಣತಿ ವಿರುದ್ಧ ಒಂದೇ ಪಕ್ಷದಲ್ಲಿದ್ದುಕೊಂಡು, ಡಾಕ್ಟರ್ ಜಿ ಪರಮೇಶ್ವರ್ ಜಾತಿ ಗಣತಿ ಪರ, ದಿನೇಶ್ ಗುಂಡೂರಾವ್ ಜಾತಿ ಗಣತಿ ವಿರುದ್ಧ ಒಂದೇ ಪಕ್ಷದಲ್ಲಿಟ್ಟುಕೊಂಡು, ಜಮೀರ್ ಅಹಮದ್ ಖಾನ್ ಜಾತಿ ಗಣತಿ ಪರ, ಲಕ್ಷ್ಮೀ ಹೆಬ್ಬಾಳ್ಕರ್ ಲಿಂಗಾಯತರಾಗಿರೋ ಕಾರಣಕ್ಕಾಗಿ ಜಾತಿ ಗಣತಿ ವಿರುದ್ಧ, ಭೈರತಿ ಸುರೇಶ್ ಜಾತಿ ಗಣತಿ ಪರ ಕುರುಬರಾದ ಕಾರಣಕ್ಕಾಗಿ, ಬಸವನಗೌಡ ಪಾಟೀಲ್ ಯತ್ನಾಳ್ ಲಿಂಗಾಯತರಾದ ಕಾರಣಕ್ಕಾಗಿ ಬಸವನಗೌಡ ವಿರುದ್ಧ, ಕೆ ಎಚ್ ಮುನಿಯಪ್ಪ ದಲಿತ್ ಕಾರಣಕ್ಕಾಗಿ ಜಾತಿ ಗಣತಿ ಪರ, ಎಂ ಬಿ ಪಾಟೀಲ್ ಅದೇ ಪಾರ್ಟಿಯಲ್ಲಿ ಜಾತಿ ಗಣತಿ ವಿರುದ್ಧ, ಎಚ್ ಸಿ ಮಹದೇವಪ್ಪ ಜಾತಿ ಗಣತಿ ಪರ, ತೇಜಸ್ವಿ ಸೂರ್ಯ ಜಾತಿ ಗಣತಿ ವಿರುದ್ಧ, ಕೆ ಜೆ ಜಾರ್ಜ್ ಅಲ್ಪಸಂಖ್ಯಾತ ಜಾತಿ ಗಣತಿ ಪರ, ವಿನಯ್ ಕುಲಕರ್ಣಿ ಲಿಂಗಾಯತ ಜಾತಿ ಗಣತಿ ವಿರುದ್ಧ, ಆರ್ ಬಿ ತಿಮ್ಮಾಪುರ ಕಾಂಗ್ರೆಸ್ ದಲಿತ್ ಜಾತಿ ಗಣತಿ ಪರ, ಈಶ್ವರ್ ಖಂಡ್ರೆ ಲಿಂಗಾಯತ್ ವಿರುದ್ಧ. ಯಾಕಂದರೆ ಲಿಂಗಾಯತರು ಒಕ್ಕಲಿಗರು ಭಾಳ ದೊಡ್ಡ ಮಟ್ಟದಲ್ಲಿ ಇದನ್ನು ವಿರೋಧ ಮಾಡ್ತಾ ಇರೋದು. ಯಾಕೆ ಹೇಳಿ? ಯಾಕೆಂದರೆ ನಮ್ಮ ಅಸ್ತಿತ್ವ ಕಡಿಮೆ ಆಗುತ್ತೆ. ಈಗ ಲಿಂಗಾಯತರು ನಂಬರ್ 1 ಅಂದರೆ ಸಮುದಾಯವಾರು ನಂಬರ್ 1 ಇದ್ದಾರೆ. ಹಾಗಾಗಿ ನಮಗೆ ಟಿಕೆಟ್ ಕೊಡೋದ್ರಲ್ಲಿ, ಮಂತ್ರಿಗಿರಿ ಕೊಡೋದ್ರಲ್ಲಿ ಹೆಚ್ಚಿನ ಸಿಂಹಪಾಲು ಸಿಗ್ತಾ ಇದೆ. ನಾಳೆ ದಲಿತರಿಗೆ, ಎಸ್ ಸಿ ಎಸ್ ಟಿಗಳಿಗೆ ಅಂತ ಹೇಳಿದಾಗ ಅವರು ಡಿಮಾಂಡ್ ಮಾಡ್ತಾರೆ. ಮುಸ್ಲಿಮರು 75 ಲಕ್ಷ ಇದ್ದಾರೆ ಅಂತ ಹೇಳಿದ್ರೆ ಅವರು ಡಿಮಾಂಡ್ ಮಾಡ್ತಾರೆ.
ಸೊ ಇದನ್ನು ಮನದಲ್ಲಿಟ್ಟುಕೊಂಡು ಇವರು ಜಾತಿ ಕಾರಣಕ್ಕಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪ ಇರುವಂಥ. ಓಕೆ, ಅದರಿಂದ ಏನು ಲಾಭ ಆಗ್ಬೋದು, ನಷ್ಟ ಆಗ್ಬೋದು ಒಂದು ಕಡೆ, ಅದರ ಜೊತೆಗೆ ಅದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಕಾರಣಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಅತಿ ಹಿಂದುಳಿದ ವರ್ಗಗಳಿಗೆ ಹೆಚ್ಚಿನ ಮೀಸಲಾತಿ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದರ ಬಗ್ಗೆ ನಿಮಗೆ ನಾನು ವಿವರಿಸಿದ್ದೆ. ಅದನ್ನು ಪಕ್ಕದ ತಮಿಳುನಾಡಿನಲ್ಲಿ ಹೇಗೆ ಅನುಷ್ಠಾನಗೊಳಿಸಲಾಗಿತ್ತು, ಅದು ಹೇಗೆ ಲಾಭ ಆಗ್ಬೋದು ಅಂತೇಳಿ ನನ್ನ ಒಂದು ಊಹೆ ಅದು. ಅಂದರೆ ಸಿದ್ದರಾಮಯ್ಯನವರು ಒಂದು ವೇಳೆ ಕೆಳಗಿಳಿಲೇಬೇಕು ಅನ್ನೋಂಥ ಪರಿಸ್ಥಿತಿ ಬಂದಾಗ ಇದನ್ನು ನೀವು ಜಾರಿ ಮಾಡಲೇಬೇಕು. ಜಾರಿ ಮಾಡೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಭವಿಷ್ಯವಿದೆ, ಜನ ಇದರ ಬಗ್ಗೆ ಎಚ್ಚೆತ್ಕೊಳ್ತಾರೆ ಅಥವಾ ಅದರ ಲಾಭ ಆಗುತ್ತೆ ಅನ್ನೋಂಥ ಮಾಹಿತಿಯನ್ನು ಕೊಡ್ಬೋದೇನು. ಯಾಕಂದರೆ ಅವರು 16 ಬಾರಿ ಬಜೆಟ್ ಮಂಡಿಸಿದಂಥವರು, ಅದರ ಬಗ್ಗೆ ತುಂಬ ಜ್ಞಾನ ಇದೆ ಅವರಿಗೆ. ಈಗ ಸ್ವಪಕ್ಷದಲ್ಲೇ ಮತ್ತು ವಿಪಕ್ಷಗಳಲ್ಲಿ ಯಾರೆಲ್ಲ ವಿರುದ್ಧ ಇದ್ದಾರೆ, ಕರ್ನಾಟಕದ ಘಟಾನುಘಟಿ ನಾಯಕರು, ಜಾತಿ ಗಣತಿ ಪರ ಮತ್ತು ಜಾತಿ ಗಣತಿ ವಿರುದ್ಧ ಯಾರಿದ್ದಾರೆ ನೋಡಿ. ಜಾತಿ ಗಣತಿ ವಿರುದ್ಧ ಡಿ ಕೆ ಶಿವಕುಮಾರ್ ಇದ್ದಾರೆ, ಜಾತಿ ಗಣತಿ ಪರ ಸಿದ್ದರಾಮಯ್ಯನವರಿದ್ದಾರೆ. ಜಾತಿ ಗಣತಿ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ಜಾತಿ ಗಣತಿ ಪರ ಇದ್ದಾರೆ, ಬಿ ಎಸ್ ಯಡಿಯೂರಪ್ಪ ಜಾತಿ ಗಣತಿ ವಿರುದ್ಧ ಇದ್ದಾರೆ. ಆಮೇಲೆ ಸತೀಶ್ ಜಾರಕಿಹೊಳಿ ಜಾತಿ ಗಣತಿ ಪರ, ಎಚ್ ಡಿ ಕುಮಾರಸ್ವಾಮಿ ಜಾತಿ ಗಣತಿ ವಿರುದ್ಧ, ಪ್ರಿಯಾಂಕರ್ಗೆ ಜಾತಿ ಗಣತಿ ಪರ, ಶಾಮನೂರು ಶಿವಶಂಕರಪ್ಪ ಜಾತಿ ಗಣತಿ ವಿರುದ್ಧ, ರಮೇಶ್ ಜಾರಕಿಹೊಳಿ ಜಾತಿ ಗಣತಿ ಪರ, ಬಿ ವೈ ವಿಜಯೇಂದ್ರ ಜಾತಿ ಗಣತಿ ವಿರುದ್ಧ ಒಂದೇ ಪಕ್ಷದಲ್ಲಿದ್ದುಕೊಂಡು, ಡಾಕ್ಟರ್ ಜಿ ಪರಮೇಶ್ವರ್ ಜಾತಿ ಗಣತಿ ಪರ, ದಿನೇಶ್ ಗುಂಡೂರಾವ್ ಜಾತಿ ಗಣತಿ ವಿರುದ್ಧ ಒಂದೇ ಪಕ್ಷದಲ್ಲಿಟ್ಟುಕೊಂಡು, ಜಮೀರ್ ಅಹಮದ್ ಖಾನ್ ಜಾತಿ ಗಣತಿ ಪರ, ಲಕ್ಷ್ಮೀ ಹೆಬ್ಬಾಳ್ಕರ್ ಲಿಂಗಾಯತರಾಗಿರೋ ಕಾರಣಕ್ಕಾಗಿ ಜಾತಿ ಗಣತಿ ವಿರುದ್ಧ, ಭೈರತಿ ಸುರೇಶ್ ಜಾತಿ ಗಣತಿ ಪರ ಕುರುಬರಾದ ಕಾರಣಕ್ಕಾಗಿ, ಬಸವನಗೌಡ ಪಾಟೀಲ್ ಯತ್ನಾಳ್ ಲಿಂಗಾಯತರಾದ ಕಾರಣಕ್ಕಾಗಿ ಬಸವನಗೌಡ ವಿರುದ್ಧ, ಕೆ ಎಚ್ ಮುನಿಯಪ್ಪ ದಲಿತ್ ಕಾರಣಕ್ಕಾಗಿ ಜಾತಿ ಗಣತಿ ಪರ, ಎಂ ಬಿ ಪಾಟೀಲ್ ಅದೇ ಪಾರ್ಟಿಯಲ್ಲಿ ಜಾತಿ ಗಣತಿ ವಿರುದ್ಧ, ಎಚ್ ಸಿ ಮಹದೇವಪ್ಪ ಜಾತಿ ಗಣತಿ ಪರ, ತೇಜಸ್ವಿ ಸೂರ್ಯ ಜಾತಿ ಗಣತಿ ವಿರುದ್ಧ, ಕೆ ಜೆ ಜಾರ್ಜ್ ಅಲ್ಪಸಂಖ್ಯಾತ ಜಾತಿ ಗಣತಿ ಪರ, ವಿನಯ್ ಕುಲಕರ್ಣಿ ಲಿಂಗಾಯತ ಜಾತಿ ಗಣತಿ ವಿರುದ್ಧ, ಆರ್ ಬಿ ತಿಮ್ಮಾಪುರ ಕಾಂಗ್ರೆಸ್ ದಲಿತ್ ಜಾತಿ ಗಣತಿ ಪರ, ಈಶ್ವರ್ ಖಂಡ್ರೆ ಲಿಂಗಾಯತ್ ವಿರುದ್ಧ. ಯಾಕಂದರೆ ಲಿಂಗಾಯತರು ಒಕ್ಕಲಿಗರು ಭಾಳ ದೊಡ್ಡ ಮಟ್ಟದಲ್ಲಿ ಇದನ್ನು ವಿರೋಧ ಮಾಡ್ತಾ ಇರೋದು. ಯಾಕೆ ಹೇಳಿ? ಯಾಕೆಂದರೆ ನಮ್ಮ ಅಸ್ತಿತ್ವ ಕಡಿಮೆ ಆಗುತ್ತೆ. ಈಗ ಲಿಂಗಾಯತರು ನಂಬರ್ 1 ಅಂದರೆ ಸಮುದಾಯವಾರು ನಂಬರ್ 1 ಇದ್ದಾರೆ. ಹಾಗಾಗಿ ನಮಗೆ ಟಿಕೆಟ್ ಕೊಡೋದ್ರಲ್ಲಿ, ಮಂತ್ರಿಗಿರಿ ಕೊಡೋದ್ರಲ್ಲಿ ಹೆಚ್ಚಿನ ಸಿಂಹಪಾಲು ಸಿಗ್ತಾ ಇದೆ. ನಾಳೆ ದಲಿತರಿಗೆ, SC ST ಗಳಿಗೆ ಅಂತ ಹೇಳಿದಾಗ ಅವರು ಡಿಮಾಂಡ್ ಮಾಡ್ತಾರೆ. ಮುಸ್ಲಿಮರು 75 ಲಕ್ಷ ಇದ್ದಾರೆ ಅಂತ ಹೇಳಿದ್ರೆ ಅವರು ಡಿಮಾಂಡ್ ಮಾಡ್ತಾರೆ. ಸೊ ಇದನ್ನು ಮನದಲ್ಲಿಟ್ಟುಕೊಂಡು ಇವರು ಜಾತಿ ಕಾರಣಕ್ಕಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪ ಇರುವಂಥ. ಓಕೆ, ಅದರಿಂದ ಏನು ಲಾಭ ಆಗ್ಬೋದು, ನಷ್ಟ ಆಗ್ಬೋದು ಒಂದು ಕಡೆ, ಅದರ ಜೊತೆಗೆ ಅದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಕಾರಣಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಅತಿ ಹಿಂದುಳಿದ ವರ್ಗಗಳಿಗೆ ಹೆಚ್ಚಿನ ಮೀಸಲಾತಿ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದರ ಬಗ್ಗೆ ನಿಮಗೆ ನಾನು ವಿವರಿಸಿದ್ದೆ. ಅದನ್ನು ಪಕ್ಕದ ತಮಿಳುನಾಡಿನಲ್ಲಿ ಹೇಗೆ ಅನುಷ್ಠಾನಗೊಳಿಸಲಾಗಿತ್ತು, ಅದು ಹೇಗೆ ಲಾಭ ಆಗ್ಬೋದು ಅಂತೇಳಿ ನನ್ನ ಒಂದು ಊಹೆ ಅದು. ಅಂದರೆ ಸಿದ್ದರಾಮಯ್ಯನವರು ಒಂದು ವೇಳೆ ಕೆಳಗಿಳಿಲೇಬೇಕು ಅನ್ನೋಂಥ ಪರಿಸ್ಥಿತಿ ಬಂದಾಗ ಇದನ್ನು ನೀವು ಜಾರಿ ಮಾಡಲೇಬೇಕು. ಜಾರಿ ಮಾಡೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ